ಸಂತೋಷ್ ರಾವ್ ಹೇಗೆ ಸೈಕೋಪಾತ್ ಆಗಿ ಬದಲಾಗ್ತಾನೆ ಅಂತ ಕೇಳಿದರೆ ಅದಕ್ಕೆ ಸಿಬಿಐ ಕೊಡುವಂತಹ ವರದಿಗಳು ವೆರಿ ವೆರಿ ಇಂಟ್ರೆಸ್ಟಿಂಗ್. 3,500 ವರದಿಗಳನ್ನ ನೀಡಿ ಇಡೀ ರಾಜ್ಯದಲ್ಲೇ ಒಬ್ಬ ಸರ್ವಶ್ರೇಷ್ಠ ಫಾರೆನ್ಸಿಕ್ ಡಾಕ್ಟರ್ ಅಂತ ಗುರುತಿಸಿಕೊಂಡಿರುವಂತಹ ಡಾಕ್ಟರ್ ಮಹಾಬಲಿ ಶೆಟ್ಟಿ ಅವರು ಆತನ ಬಾಡಿ ಎಕ್ಸಾಮಿನ್ ಮಾಡ್ತಾರೆ. ಆತನ ದೇಹದ ಮೇಲೆ 17 ಗಾಯಗಳಿವೆ. ಅದು ಯಾವ್ಯಾವ ಅವಧಿಗಾಗಿರುವಂತಹ ಗಾಯ ಇರುವಂತಹ ರಿಪೋರ್ಟ್ ಅದು. ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. 48 ಗಂಟೆಗಳ ಹಿಂದಾದಂತಹ ಒಂದಿಷ್ಟು ಗಾಯಗಳಿದೆಯಲ್ಲ, ಆತನ ಹಣೆಯ ಮೇಲೆ ಆದಂತ ಗಾಯ ನೀವು ಫೋಟೋದಲ್ಲಿ ಗಮನಿಸಬಹುದು. ಆತನ ಎದೆಯ ಮೇಲೆ ಆದಂತ ಗಾಯ, ಆತನ ಬೆನ್ನಿನ ಮೇಲೆ ಆದಂತಹ ತರಚು ಗಾಯ ಮತ್ತು ಆತನ ಗುಪ್ತಾಂಗದಲ್ಲಿ ಆಗಿರುವಂತಹ ಗಾಯ. ಈ ಇಷ್ಟು ಗಾಯಗಳು 48 ಗಂಟೆಗಳ ಹಿಂದೆ ನಡೆದಂತಹ ಗಾಯಗಳು. ಅಂದ್ರೆ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದಂತ ಸಮಯಕ್ಕೆ ಆ ಸಮಯ ಮ್ಯಾಚ್ ಆಗುತ್ತೆ. ನಿಮಗೆ ಇಲ್ಲಿ ಬಹಳ ಮುಖ್ಯವಾದ ಅಂಶವನ್ನು ನಾನು ಹೇಳ್ತೀನಿ. ಸಂತೋಷ್ ರಾವ್ ಬಾಡಿ ಎಕ್ಸಾಮಿನ್ ಮಾಡಿದಂತ ವೈದ್ಯಾಧಿಕಾರಿಗಳು ಖಾತ್ರಿಪಡಿಸಿಕೊಳ್ಳುವಂತದ್ದು ಸಂತೋಷ್ ರಾವ್ಗೆ ಒಂದು ಲೈಂಗಿಕ ರೋಗವಿತ್ತು. ಅದನ್ನ ಫಿಮೋಸಿಸ್ ಅಂತ ಹೇಳ್ತಾರೆ. ಆತನ ಶಿಶ್ನದ ಮುಂದೋಗಲು ಹಿಂದೆ ಸರಿಯದಿರುವಂತಹ ಒಂದು ರೋಗ. ನೀವು ಈ ಸ್ಟಡಿ ರಿಪೋರ್ಟ್ ಅನ್ನ ನೋಡಬಹುದು. ಫಿಮೋಸಿಸ್ ಇರುವಂತಹ ಬಹುತೇಕ ವ್ಯಕ್ತಿಗಳಲ್ಲಿ ಒಂದು ಲೈಂಗಿಕವಾದಂತಹ ವಿಕೃತಿ ಇರುವುದು ಸಾಬೀತಾಗಿದೆ. ಸಂತೋಷ್ ರಾವ್ ಸೌಜನ್ಯಳನ್ನ ಅತ್ಯಾಚಾರ ಮಾಡಿದ್ದಾನ ಮಾಡಿಲ್ವಾ ಎನ್ನುವ ವಿವರವನ್ನ ಬದಿಗಿಟ್ಟು ನೋಡಿದ್ರೆ ಸೌಜನ್ಯಳ ಜೊತೆ ಆ ವ್ಯಕ್ತಿ ಅತ್ಯಂತ ವಿಕೃತವಾಗಿ ನಡೆದುಕೊಂಡಿದ್ದಾನೆ ಅನ್ನೋದನ್ನ ಫೊರೆನ್ಸಿಕ್ ರಿಪೋರ್ಟ್ ಸಾಬೀತು ಮಾಡಿದೆ. ಆಕೆಯ ಗುಪ್ತಾಂಗಕ್ಕೆ ಮಣ್ಣನ್ನ ಎರಚಿರುವಂತದ್ದು, ಕತ್ತನ್ನ ಜೀರಿ ಕೊಲೆ ಮಾಡಿರುವಂತದ್ದು, ಈ ತರಹದ ಸನ್ನಿವೇಶಗಳನ್ನ ಗಮನಿಸಿದ್ರೆ ಇದೊಬ್ಬ ಲೈಂಗಿಕವಾದಂತಹ ವಿಕೃತಿ ಇರುವಂತಹ ವ್ಯಕ್ತಿ ಮಾಡಿದ ಘಟನೆಗಳ ಹಾಗೆ ಕಂಡು ಬಂದಿತ್ತು.